ದೇವರಿಗೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ನಾವು ಆದಿಗಿಂತ ಅಂತ್ಯ ಲೇಸು ಎಂಬ ವಿಷಯವಾಗಿ ಸಂದೇಶವನ್ನ ಕೇಳಿಸಿಕೊಳ್ಳೋಣ. ಆದಿ ಎಂಬ ನೋಡುವಾಗ ಆರಂಭ, ಅಂತ್ಯ ಎಂಬ ನೋಡುವಾಗ ಮುಕ್ತಾಯ. ಆದಿಗಿಂತ ಅಂತ್ಯ ಲೇಸು ಎಂಬುದಾಗಿ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಆದಿ ಅಂದ್ರೆ ಆರಂಭ, ಆರಂಭಿಸುವಂಥದ್ದು ಸುಲಭ. ಯಾವುದೇ ಒಂದು ವಿಚಾರವನ್ನು ನಾವು, ಯಾವುದೇ ಒಂದು ಸಂಗತಿಯನ್ನು ನಾವು ಆರಂಭಿಸುವುದು ಸುಲಭ, ಆದರೆ ಅದನ್ನ ಮುಕ್ತಾಯ ಮಾಡ್ತಕ್ಕಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲರೂ ಆರಂಭಿಸುತ್ತಾರೆ, ಒಳ್ಳೆ ರೀತಿಯಲ್ಲಿ ಎಲ್ಲರೂ ಆರಂಭಿಸುತ್ತಾರೆ, ಆದರೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಮುಕ್ತಾಯಗೊಳಿಸುವುದಿಲ್ಲ ಎಂಬುದೇ ವಿಷಾದಕರವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಎಲ್ಲರೂ ಆರಂಭಿಸ್ತಾರೆ, ಒಳ್ಳೆ ರೀತಿಯಾಗಿ ಆರಂಭಿಸ್ತಾರೆ, ಗ್ರ್ಯಾಂಡ್ ಆಗಿ ಆರಂಭಿಸ್ತಾರೆ, ಸಂತೋಷವಾಗಿ ಆರಂಭಿಸ್ತಾರೆ, ಹುಮ್ಮಸ್ಸಿನಿಂದ ಆರಂಭಿಸ್ತಾರೆ, ಆದರೆ ಅಂತ್ಯ ಹೇಗಿರುತ್ತೆ ಅದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಉದಾಹರಣೆಗೆ ಮದುವೆ ಕುರಿತ ನೋಡುವಾಗ, ಮದುವೆ ಮಾಡ್ಕೊಳ್ಳೋ ಖುಷಿ ಎಲ್ಲರಿಗೂ ಖುಷಿ ಆಗ್ತದೆ ಅಲ್ವಾ? ಹಾಗೆ ಖುಷಿಯಾಗಿ ಮದುವೆ ಆಗ್ತಾರೆ, ಮದುವೆ ಆಗೋದ್ರಲ್ಲಿ ಮದುವೆ ಆರಂಭ ಅದ್ರಲ್ಲಿ ಬಹಳ ಖುಷಿ, ಸಂತೋಷ, ಬಹಳ ಉಲ್ಲಾಸ ಪಡ್ತಾರೆ. ಆದರೆ ಹೇಗೆ ಮದುವೆಯ ಜೀವಿತ, ಮದುವೆಯ ಬಂಧನದಲ್ಲಿ ಹೇಗೆ ಇರ್ತಾರೆ ಎಂಬತಕ್ಕಂಥದ್ದು, ಹೇಗೆ ಕೊನೆವರೆಗೂ ಜೀವ ಇರೋವರೆಗೂ ಹೇಗೆ ಒಂದಾಗಿರ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಂದ್ರೆ ಈ ಲೋಕ ಬಿಡೋವರೆಗೂ ಹೇಗೆ ಜೀವಿಸ್ತಾರೆ ಕುಟುಂಬದಲ್ಲಿ ಎಂಬತಕ್ಕಂಥದ್ದೇ ಮುಖ್ಯ. ಅಂತ್ಯ ಹೇಗೆ ಮಾಡ್ತಾರೆ, ಇವರು ಕುಟುಂಬ ಜೀವಿತದ ಅಂತ್ಯ ಹೇಗೆ ಆಗ್ತದೆ ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಅದರಿಂದ ಆದಿಗಿಂತ ಅಂತ್ಯ ಲೇಸು, ಆರಂಭಕ್ಕಿಂತ ಮುಕ್ತಾಯ ಬಹಳ ಮುಖ್ಯ, ಶ್ರೇಷ್ಠ. ನಾವು ಆರಂಭ ಹೇಗಾದ್ರೂ ಮಾಡ್ಲಿ, ಆದರೆ ಅಂತ್ಯವನ್ನು ಹೇಗೆ ಮಾಡ್ತೇವೆ, ಹೇಗೆ ನಾವು ಕೊನೆಗಾಣಿಸ್ತೇವೆ ನಮ್ಮ ಜೀವಿತದ ಅಂತ್ಯವನ್ನು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ನಾವು ಬಹಳವಾಗಿ ಎಚ್ಚರವಾಗಿರ್ಬೇಕು ಎಲ್ಲ ವಿಷಯಗಳಲ್ಲಿ. ಸೇವೆ ವಿಷಯದಲ್ಲಿ ನಾವು ನೋಡುವಾಗ ಆರಂಭದಲ್ಲಿ ಏನ್ ಮಾಡ್ತಾರೆ, ಸೇವೆಗೆ ಬರ್ತಾರೆ, ಬಹಳ ಆತ್ಮದಾಹ, ಬಹಳ ಪ್ರಯಾಸ ಪಡ್ತಾರೆ. ಹೋಗ್ತಾ 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 ಏನಾಗ್ತದೆ, ನಿರಾಶೆಗೊಳಗಾಗ್ತಾರೆ. ಯಾವಾಗ ಅವ್ರು ನಿರೀಕ್ಷಿಸಿದ್ದವ್ರು ಹೊಂದ್ಕೊಳ್ಳಲ್ವೋ ಅವಾಗ ಸೋತ್ ಹೋಗ್ತಾರೆ. ಕೊನೆಗೆ ಏನಾಗ್ತಾರೆ ಅಂತಂದ್ರೆ ಅನೇಕರು ಈ ಸೇವೆನೇ ಬೇಡ, ಈ ಸೇವೆ ಸಹವಾಸವೇ ಬೇಡ ಅಂತ ಹೋಗಿರೋರು ಸಾವಿರಾರು ಜನರಿದ್ದಾರೆ. ಅಂದ್ರೆ ಆರಂಭದಲ್ಲಿ ಬಹಳ ಉತ್ಸಾಹ ತೋರಿಸಿದಂಥವ್ರು, ಆರಂಭದಲ್ಲಿ ಬಹಳ ಭಕ್ತಿಯಿಂದ ಇದ್ದಂಥವ್ರು, ಬಹಳ ಪ್ರೀತಿಯಿಂದ ಇದ್ದಂಥವ್ರು ಇವತ್ತೇನಾಗಿದ್ದಾರೆ ಅಂತಂದ್ರೆ ಆರಂಭದಲ್ಲಿದ್ದಂಥ ಎಲ್ಲ ಒಂದು ಸಂತೋಷವನ್ನ ಕಳ್ಕೊಂಡಿದ್ದಾರೆ, ಉತ್ಸಾಹವನ್ನು ಕಳ್ಕೊಂಡು ಎಲ್ಲವನ್ನು ಕಳ್ಕೊಂಡವರ ಹಾಗೆ ಸೋತು ಹೋಗಿದ್ದಾರೆ. ಇವತ್ತವರು ಅನೇಕರು ಸೇವೆಯಲ್ಲಿಯೂ ಇಲ್ಲ, ಇದ್ದರೂ ಸಹ ಸೇವೆಯಲ್ಲಿ ಅವರು ಆಕ್ಟಿವ್ ಆಗಿಲ್ಲ, ಇನ್ಆಕ್ಟಿವ್ ಆಗಿದ್ದಾರೆ. ಕಾರಣ ಮತ್ತೆ ನಾವು ಅಲ್ಲಿಗೆ ಹೋಗ್ತೇವೆ, ಸೈತಾನನ ಹತ್ರ. ಸೈತಾನ್ ಏನ್ ಮಾಡ್ತಾನ, ನಮ್ಮನ್ನೇ ಒಳ್ಳೆ ರೀತಿ ಎಂಡಿಂಗ್ ಕೊಡಕ್ ಬಿಡಲ್ಲ, ಹಿಡ್ಕೊಂತಾನೆ, ಎಳಿತಾನೆ ನಮ್ಮನ್ನೇ ಹಾಳು ಮಾಡ್ಲಿಕ್ಕೆ. ಅದರಿಂದ ಪ್ರಿಯರೇ ಎಚ್ಚರವಾಗಿರೋದು ಬಹಳ ಮುಖ್ಯ. ಆದಿ ಹೇಗೋ ಆರಂಭಿಸ್ಬಿಡ್ತೀರಾ, ಅಂತೆ ಹೇಗ್ ಮಾಡ್ತೀರಾ. ಅದರಿಂದ ಎಷ್ಟು ಸೇವಕರುಗಳನ್ನು ನೋಡಿ ಇವತ್ತು ಸೇವೆಯಲ್ಲಿಲ್ಲ. ಕಾರಣ ಆರಂಭ ಮಾಡಿದ್ರು ಒಳ್ಳೆ ರೀತಿ, ಆದರೆ ಅವರು ಸೇವೆಯನ್ನ ಜೀವಿತ ಇರೋವರೆಗೂ, ಉಸಿರಿರೋವರೆಗೂ ಸೇವೆ ಮಾಡ್ತೇನೆ ಎಂದ ಬಂದಂತವರು ಮಧ್ಯದಲ್ಲೇ ಸೇವೆಯಿಂದ ಹಿಂದೆ ಹೋಗಿದ್ದಾರೆ. ಕಾರಣ ಅನೇಕ ಸಮಸ್ಯೆಗಳು, ಅನೇಕ ಹೋರಾಟಗಳು. ಅದರಿಂದ ಕ್ರಿಸ್ತಿಯ ಜೀವಿತದಲ್ಲಿ, ಭಕ್ತನ ಜೀವಿತದಲ್ಲಿ ಅನೇಕ ಹೋರಾಟಗಳಿರುತ್ತೆ. ಅವುಗಳನ್ನ ನಾವು ಸಹಿಸ್ಕೊಂಡೇ ಕ್ರಿಸ್ತನ ಹಿಂಬಾಲಿಸಿ ಕರ್ತನ ಸೇವೆಯಲ್ಲಿ ನಾವು ಮುಂದೆ ಸಾಗಬೇಕೆಂದು ದೇವರ ಉದ್ದೇಶ. ಯಾಕಂದ್ರೆ ಸ್ವಾಮಿ ಹೇಳ್ತಾರೆ, ಲೋಕದಲ್ಲಿ ನಿಮಗೆ ಕಷ್ಟ ಇದೆ, ಸಂಕಟ ಇದೆ, ನೋವಿದೆ, ಕಣ್ಣೀರಿದೆ, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಸಹ ಲೋಕವನ್ನು ಜಯಿಸ್ರಿ ಎಂಬುದಾಗಿ ಸ್ವಾಮಿ ಹೇಳ್ತಕ್ಕಂಥದ್ದು. ಅದರಿಂದ ಸೇವೆ ಆರಂಭ ಸುಲಭ ಮಾಡ್ತೇವೆ, ಆದ್ರೆ ಅಂತ್ಯವನ್ನ ಹೇಗ್ ಮಾಡ್ತೇವೆ ಅಂತಕ್ಕಂಥದ್ದೇ ಮುಖ್ಯ. ಇವತ್ತು ನಾನು ನಿಂತಿದ್ದೇನೆ, ನಾನು ನನ್ನ ಉಸಿರಿರುವವರೆಗೆ ಹೇಗೆ ಜೀವಿಸ್ತೇನೆ, ಕರ್ತನ ಸೇವೆಯಲ್ಲಿ ಹೇಗಿರ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯ, ನನ್ನದಾಗ್ಲಿ ಪ್ರತಿಯೊಬ್ಬರದಾಗ್ಲಿ. ಅದರಿಂದ ನಾವು ಬಹಳ ಎಚ್ಚರವಾಗಿರ್ಬೇಕು. ನಾವು ನಮ್ಮ ಅಂತ್ಯವನ್ನ ಒಳ್ಳೆ ರೀತಿಯಾಗಿ ದೇವರಿಗೆ ಮಹಿಮೆ ತರ ರೀತಿಯಲ್ಲಿ ಮುಗಿಸ್ಬೇಕು. ಅದೇ ದೇವರು ನಮ್ಮಿಂದ ಎದುರು ನೋಡ್ತಕ್ಕಂಥದ್ದು. ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಹೊಸ ಕೆಲಸ ಆರಂಭ ಮಾಡ್ತಾರೆ, ಹೊಸ ವ್ಯಾಪಾರಗಳನ್ನ ಆರಂಭ ಮಾಡ್ತಾರೆ. ಒಳ್ಳೆ ಆದಾಯ ಬರುತ್ತೆ ನನಗೆ, ನಾನು ಹಾಗಾಗ್ತೇನೆ ಹೀಗಾಗ್ತೇನೆ ಅಂತೇಳಿ ಬಹಳ ಖುಷಿಯಾಗಿ ಏನ್ ಮಾಡ್ತಾರೆ ಅಂತಂದ್ರೆ ವ್ಯಾಪಾರವನ್ನು ಆರಂಭ ಮಾಡ್ತಾರೆ, ಹೊಸ ಹೊಸ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಅವ್ರಿಗೆ ಯಾವಾಗ
ಅದರಿಂದ ಪ್ರತಿಫಲ ಬರಲ್ವೋ ಅರ್ಧದಲ್ಲಿಯೇ ಬಿಟ್ಟು ಎಲ್ಲವನ್ನು ನಷ್ಟ ಉಂಟು ಮಾಡ್ಕೊಂತಾರೆ. ಅಂತ್ಯವನ್ನು ಒಳ್ಳೆ ರೀತಿಯಲ್ಲಿ ಅವ್ರು ನೋಡ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಅವರು ಅರ್ಧದಲ್ಲೇ ಸೋತ್ ಹೋಗ್ಬಿಡ್ತಾರೆ, ಬಿದ್ದೋಗ್ಬಿಡ್ತಾರೆ. ಅದರಿಂದ ನಾವು ಯಾವುದನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಇದು ನನ್ನಿಂದ ಸಾಧ್ಯನಾ? ಇದನ್ನ ನಾನು ಮಾಡ್ಲಿಕ್ಕೆ ಆಗ್ತದಾ? ಇದರಲ್ಲಿ ಏನು ಏಳು ಬೀಳುಗಳಿವೆ ಅನ್ನೋದನ್ನ ನಾವು ಅವಲೋಕಿಸಿಕೊಂಡು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಯಾವುದೇ ಕಾರ್ಯವನ್ನು ನಾವು ಆರಂಭಿಸ್ಬೇಕು. ಇಲ್ಲ ಅಂತಂದ್ರೆ ನಾವು ಅರ್ಧದಲ್ಲಿ ಏನಾಗ್ತೇವೆ ಅಂತಂದ್ರೆ ಎಲ್ಲಾ ವಿಧವಾದ ನಷ್ಟಗಳನ್ನ ಹೊಂದ್ಕೊಂಡು ನಾವು ಬಿದ್ದು ಹೋಗ್ತಕ್ಕಂಥವ್ರಾಗಿದ್ದೇವೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರೋದು ಬಹಳ ಮುಖ್ಯ. ನಾವು ಯಾವುದೋ ಒಂದು ಗುರಿಯನ್ನು ಇಟ್ಕೊಂಡು ಏನ್ ಮಾಡ್ತೇವೆ, ಒಂದು ಪ್ರಯಾಣವನ್ನು ಆರಂಭ ಮಾಡ್ತೇವೆ. ಉದಾಹರಣೆಗೆ ನಾವು ಒಂದು ಗುರಿಯನ್ನು ಇಟ್ಕೊಂಡು ಏನ್ ಮಾಡ್ತೇವೆ, ರೈಲ್ ಅಥವಾ ಬಸ್ ಅನ್ನು ಏರ್ತೇವೆ. ಏನಕ್ಕೆ? ಒಂದು ಸ್ಥಳಕ್ಕೆ ಹೋಗಿ ತಲುಪಕ್ಕೆ ಅಲ್ವಾ? ಹಾಗೇನೆ ನಮ್ಮ ಜೀವಿತದಲ್ಲಿ ಸಹ ಒಂದು ಗುರಿಯನ್ನು ಇಟ್ಕೊಂಡು ನಾವು ಒಂದೊಂದು ಕಾರ್ಯಗಳನ್ನು ಆರಂಭ ಮಾಡ್ತೇವೆ. ಆದರೆ ಆ ಗುರಿಯನ್ನು ನಾವು ತಲುಪ್ತವ ಅನ್ನೋದೇ ಬಹಳ ಮುಖ್ಯ. ಆ ಗುರಿ ತಲುಪೋವರೆಗೆ ನಾವು ತಾಳ್ಮೆಯಿಂದ ಇರೋದು ಮುಖ್ಯ. ಅಲ್ಲಿವರೆಗೆ ನಾವು ಕಾಯ್ತಕ್ಕಂಥದ್ದು ಮುಖ್ಯ. ಇಲ್ಲ ಅಂತಂದ್ರೆ ನಾವು ಗುರಿಯನ್ನ ತಲುಪಕ್ಕಾಗಲ್ಲ. ರೈಲ್ ಹತ್ತಿರ್ತಕ್ಕಂಥ ನಾನು ಇನ್ನೂ ನನ್ನ ಊರು ಬರಲಿಲ್ಲ ಅಂತ ಹೇಳಿ ಬೇಸರ ಮಾಡ್ಕೊಂಡು ಮಧ್ಯದಲ್ಲಿ ಇಳಿದ್ರೆ ನಾನು ಹೇಗೆ ಊರು ಸೇರ್ಲಿಕ್ಕೆ ಸಾಧ್ಯ? ಅದರಿಂದ ದೇವರ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ತಾಳ್ಮೆಯಿಂದ ಇರಬೇಕಾಗಿದೆ. ನಮ್ಮ ಅಂತ್ಯವನ್ನು ಒಳ್ಳೆ ರೀತಿಯಲ್ಲಿ ಮುಗಿಸ್ಬೇಕಂದ್ರೆ ನಮ್ಗೆ ತಾಳ್ಮೆ ಬಹಳ ಮುಖ್ಯ. ಯಾಕಂತಂದ್ರೆ ನಮ್ಮ ಜೀವಿತದಲ್ಲಿ ಏನಾಗ್ತದೆ, ಅಂತ್ಯ ಹಾಳಾಗ್ಲಿಕ್ಕೆ, ನಮ್ಮ ಅಂತ್ಯವನ್ನು ಹಾಳು ಮಾಡ್ಲಿಕ್ಕೆ ಸೈತಾನು ಅನೇಕ ವಿಧದಲ್ಲಿ ಕಾರ್ಯ ಮಾಡ್ತಕ್ಕಂಥವನಾಗಿದ್ದಾನೆ. ಅದರಿಂದ ನಮ್ಮ ಅಂತ್ಯ ಬಹಳ ಮುಖ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತಾಯನ ಬರೆಸುವಾರ್ತೆ 24:13 ವಚನದಲ್ಲಿ ನಾವು ನೋಡ್ತೇವೆ, ಕಡೆಯವರೆಗೂ ತಾಳುವವನು ರಕ್ಷಣೆಯನ್ನು ಹೊಂದ್ತಾನೆ ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಕಡೆಯವರೆಗೂ ತಾಳ್ಬೇಕು. ಅವಾಗ ಮಾತ್ರ ನಾವು ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯ. ಕಡೆಯವರೆಗೂ ತಾಳದಂತಂದ್ರೆ ನಮ್ಮ ಜೀವಿತವಿರುವವರೆಗೂ ನಾವು ತಾಳ್ಮೆಯಿಂದ, ಸಹನೆಯಿಂದ, ಕ್ರಿಸ್ತ ನಂಬಿಕೆಯಲ್ಲಿ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಮುಂದೆ ಸಾಗಬೇಕಾಗಿದೆ. ನಮಗೆ ತಾಳ್ಮೆ ಇಲ್ಲ ಅನ್ನೋದಾದ್ರೆ ನಾವು ಅರ್ಧದಲ್ಲಿಯೇ ನಮ್ಮ ಜೀವಿತದಲ್ಲಿ ಕ್ರಿಸ್ತನಿಂದ ಅಗಲು ಹೋಗ್ತೇವೆ. ನಮ್ಮ ಅಂತ್ಯ ಉತ್ತಮವಾಗಿ ಭಕ್ತಿಯಲ್ಲಿ ಅದು ಮುಗಿಯೋದಿಲ್ಲ. ಅದರಿಂದ ಕಡೆಯವರೆಗೂ ತಾಳುವವನು ಮಾತ್ರ ರಕ್ಷಣೆ ಹೊಂತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸ್ತಾ ಇದೆ. ಇನ್ನು ಪೌಲನು ತಿಮೋಥಿಯನಿಗೆ 2ನೇ ಬಾರಿಗೆ ಪತ್ರಿಕೆ ಬರೆಯುವ ಸಮಯದಲ್ಲಿ 4ನೇ ಅಧ್ಯಾಯ ವಚನ 7ರಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ನಾನು ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ, ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಪೌಲನ್ ಹೇಳೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ತಿಮೋಥಿಯನಿಗೆ ಹೇಳ್ತಕ್ಕಂಥ ಮಾತು, ನಾನೇನ್ ಮಾಡಿದ್ದೇನೆ? ಹೋರಾಟ ಮಾಡಿದ್ದೇನೆ. ಯಾವುದಕ್ಕಾಗಿ ಹೋರಾಟ ಮಾಡಿದ್ದೇನೆ? ದೇವರು ನನಗೆ ಕೊಟ್ಟಂತ ಸೇವೆಯಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದೇನೆ. ಹೋರಾಟವನ್ನು ಮಾಡಿ ದೇವರು ನನಗೆ ಕೊಟ್ಟಂತ ಓಟವನ್ನ ನಾನೇನ್ ಮಾಡಿದ್ದೇನೆ? ಮುಗಿಸಿದ್ದೇನೆ. ಒಳ್ಳೆ ರೀತಿಯಲ್ಲಿ ಅದನ್ನೇ ಫಿನಿಶಿಂಗ್ ಕೊಟ್ಟಿದ್ದೇನೆ, ಮುಕ್ತಾಯ ಮಾಡಿದ್ದೇನೆ. ಅದ್ರಲ್ಲಿ ಏನ್ ಮಾಡಿದ್ದೇನೆ? ನಾನು ನನ್ನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಪೌಲನ್ ಹೇಳ್ತಾನೆ. ಇವತ್ತು ನಾನು ನೀವುಗಳು ಯೇಸುವನ್ನ ನಂಬಿದ್ದೇವೆ. ಇವತ್ತು ಕೊನೆಯ ಉಸಿರಿರೋವರೆಗೂ ಆ ನಂಬಿಕೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಮುಖ್ಯ. ಯಾಕಂತಂದ್ರೆ ನಾವು ನಂಬಿಕೆಯನ್ನ ಕಾಪಾಡಿಕೊಳ್ಳದೇ ಇದ್ರೆ ನಾವು ನಿತ್ಯ ಜೀವವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ, ದೇವರ ರಾಜ್ಯವನ್ನು ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಇವತ್ತು ನಮಗೇನಿದೆ, ಈ ಲೋಕದಲ್ಲಿ ಹೋರಾಟ ಇದೆ. ಆ ಹೋರಾಟದಲ್ಲಿ ಏನ್ ಮಾಡಬೇಕಾಗಿದೆ? ನಾವು ಕ್ರಿಸ್ತ ನಂಬಿಕೆಯನ್ನ ಕಾಪಾಡ್ಕೋಬೇಕು. ನಮಗೆ ದೇವ್ರು ಕೊಟ್ಟಂತ ಓಟ, ದೇವ್ರು ನಮಗೆ ಕೊಟ್ಟಂತ ಗುರಿಯನ್ನ ಮೇಲೆ ಗಮನ ಇಟ್ಟು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಾವು ಓಡ್ಬೇಕು. ಪೌಲ್ನ ಹೇಳಿದ ಹಾಗೆ ನಾವು ಹೇಳಲಿಕ್ಕೆ ಶಕ್ತರಾಗಬೇಕು. ದೇವ್ರಿಗೆ ನಮಗೆ ಕೊಟ್ಟಂತ ಜವಾಬ್ದಾರಿಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ಮಾಡಿ ಅದನ್ನ ದೇವ್ರಿಗೆ ಮಹಿಮೆ ತರ ರೀತಿಯಲ್ಲಿ ಮುಗಿಸೋದು ಬಹಳ ಮುಖ್ಯ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗೆ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ ವಚನ 11ರಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿದ್ದೀರಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನ ನೋಡಿ ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಇಲ್ಲಿ
ದೇವ್ರ ವಾಕ್ಯದಲ್ಲಿ ಏನ್ ನೋಡ್ತಾ ಇದ್ದೇವೆ ನೋಡುವಾಗ ಯೋಬನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಹಳೆ ಒಡಂಬಡಿಕೆ ಯೋಬ, ಕ್ರಿಸ್ತ ಪೂರ್ವದಲ್ಲಿದ್ದಂತ ಯೋಬನ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಯಾಕೋಬನ ಪತ್ರಿಕೆಯಲ್ಲಿ ಯೋಬನ್ ಏನ್ ಮಾಡಿದ್ನು? ತಾಳ್ಮೆಯಿಂದ ಇದ್ನು. ಯೋಬನು ಉಚ್ಚ ದೇಶದಲ್ಲಿ ತುಂಬಾ ಶ್ರೀಮಂತನಾಗಿದ್ದಂತ ವ್ಯಕ್ತಿ, ಎಲ್ಲ ಅನುಕೂಲತೆಯನ್ನು ಹೊಂದಿಕೊಂಡಿರ್ತಕ್ಕಂಥ ವ್ಯಕ್ತಿ. ಏನಾಗ್ತದೆ? ಎಲ್ಲವನ್ನ ಆತನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಆ ಸಮಯದಲ್ಲಿ ಯೋಬನ್ ಏನ್ ಮಾಡಿದ್ನಂತಂದ್ರೆ ಆತನ ಎಲ್ಲವನ್ನ ಕಳೆದುಕೊಂಡು ಕೊನೆಗೆ ಏನ್ ಮಾಡಿದ್ನ? ಆತನು ದೇವ್ರನ್ನ ದೂಷಿಸ್ಲಿಲ್ಲ, ದೇವ್ರ ವಿರುದ್ಧ ನಡೆದುಕೊಳ್ಳಿಲ್ಲ, ಎಲ್ಲದರಲ್ಲಿ ತಾಳ್ಮೆಯನ್ನ ತೋರಿಸಿದ್ನು. ಆಗ ಏನ್ ಮಾಡ್ತಿದ್ರೆ ದೇವರು ಕರುಣಾಸಾಗರನಾಗಿರೋದ್ರಿಂದ, ದಯಾಳುವಾಗಿರೋದ್ರಿಂದ ಯೋಬನಿಗೆ 2ರಷ್ಟಾಗಿ ಆಶೀರ್ವಾದಗಳನ್ನ ಉಂಟು ಮಾಡ್ತಾ ಇದ್ದಾರೆ. 2ರಷ್ಟಾಗಿ ಆಶೀರ್ವಾದ ಉಂಟು ಮಾಡೋದ್ರ ಮೂಲಕವಾಗಿ ಆತನಿಗೆ ಏನ್ ಮಾಡ್ತಾ ಇದಾರೆ? ನಡೆಸ್ತಾ ಇದ್ದಾರೆ. ಹೀಗೆ ಯೋಬನ ಆರಂಭ ಚೆನ್ನಾಗಿತ್ತು, ಅಂತ್ಯವೂ ಸಹ ಒಳ್ಳೆ ರೀತಿಯಲ್ಲಿ ಇತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದಿಗಿಂತ ಅಂತ್ಯ ಲೇಸು ಎಂಬುದಾಗಿ ನೋಡುವಾಗ ಯೋಬನ ಆರಂಭ ಹೇಗಿತ್ತು ಅದಕ್ಕಿಂತಲೂ ಅತ್ಯುತ್ತಮವಾಗಿ ಆತನ ಅಂತ್ಯದಲ್ಲಿ ಆತನ ಕಂಡು ಎಂಬುದಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಿನ್ನ ಜೀವಿತಗಳಲ್ಲಿ ಈಗಿರುವಕ್ಕಿಂತ ಹೆಚ್ಚಾಗಿ ಆಶೀರ್ವಾದಗಳನ್ನ, ಈಗಿರತಕ್ಕಂಥ ಜೀವಿತಕ್ಕಿಂತ ಒಳ್ಳೆ ಜೀವಿತವನ್ನ ನಾವು ಪಡೆದುಕೊಳ್ಬೇಕಾದ್ರೆ, ದೇವರು ನಮ್ಮ ಬಾಳಿನಲ್ಲಿ ಕಾರ್ಯಗಳನ್ನ ಮಾಡಬೇಕಾದ್ರೆ ನಾವು ತಾಳ್ಮೆಯಿಂದ ಸಮಾಧಾನದಿಂದ ನಾವು ಕಾಯುವಾಗ ಏನಾಗ್ತದೆ ಅಂತಂದ್ರೆ ದೇವರು ನಮ್ಮನ್ನ 2ರಷ್ಟಾಗಿ ಆಶೀರ್ವಾದ ಮಾಡ್ತಕ್ಕಂಥವನು. ದೇವರು ತನ್ನ ಕಾರ್ಯವನ್ನು ನಮ್ಮಲ್ಲಿ ಮಾಡುವಾತನು, ದೇವರು ತನ್ನ ಸಂಕಲ್ಪವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಂತವನು ಆಗಿದ್ದಾನೆ. ಆ ಮೂಲಕ ನಾವು ಆದಿಗಿಂತ ಅಂತ್ಯದಲ್ಲಿ ಬಹು ಆಶೀರ್ವಾದವನ್ನು ಹೊಂದಿದವರಾಗಿ ಜೀವಿಸಕ್ಕೆ, ಆಶೀರ್ವಾದ ಹೊಂದಿದವರಾಗಿ ಈ ಲೋಕ ಯಾತ್ರೆಯನ್ನು ಮುಗಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಆದಿಗಿಂತ ಅಂತ್ಯಲೇಸು ಪ್ರೇರೆ ನಾವು ಇವತ್ತು ಹೇಗಿದ್ದೇವೆ ಎಂಬುದು ಮುಖ್ಯವಲ್ಲ, ಮುಂದೆ ನಾವು ಹೇಗಿರ್ತೇವೆ ಎಂಬತಕ್ಕಂಥದ್ದು ಮುಖ್ಯ. ಯಾಕಂತಂದ್ರೆ ನಾವು ಈಗಿನ ಸಂಗತಿಗಳಿಗಾಗಿ ಚಿಂತಿಸುವವರಲ್ಲ, ನಮಗೆ ಕರ್ತನಿಟ್ಟಿರ್ತಕ್ಕಂಥ ಮುಂದಿನ ಸಂಗತಿಗಳಿಗಾಗಿ ಚಿಂತಿಸುವವರು, ಅದಕ್ಕಾಗಿ ಓಡುವಂಥವರು, ಅದನ್ನ ನೋಡುವಂಥವರು, ಅವುಗಳನ್ನ ನಿರೀಕ್ಷಿಸುವಂಥವರು, ಅವುಗಳಿಗಾಗಿ ಪ್ರಾರ್ಥಿಸುವಂಥವರು ನಾವು ಆಗಿದ್ದೇವೆ. ಆದ್ದರಿಂದ ನಾವು ಅಂತ್ಯದವರೆಗೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು, ಕ್ರಿಸ್ತನಿಗಾಗಿ ಜೀವಿಸ್ತಕ್ಕಂಥದ್ದು, ದೇವರಿಗೆ ಮಹಿಮೆ ತರೋ ರೀತಿಯಲ್ಲಿ ನಾವು ನಮ್ಮ ಅಂತ್ಯವನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಅದರಿಂದ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಳ್ಳೋಣ. ಸ್ವಾಮಿ, ಇವತ್ತು ನಾವು ನಿಂತಿದ್ದೇವೆ, ನಾವು ಬೀಳದಂತೆ ನಮ್ಮನ್ನು ನಿಲ್ಲಿಸ್ರಿ, ಬರುವಂಥ ಎಲ್ಲ ಶೋಧನೆಗಳನ್ನ ನಮ್ಮನ್ನು ಮೇಲೆತ್ತರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರ. ಆದಿಗಿಂತ ಅಂತ್ಯ ಲೇಸು ಎಂಬುದಾಗಿ ನಮ್ಮ ವಚನದಲ್ಲಿ ಹೇಳುವಂತೆ ಸ್ವಾಮಿ, ನಾವು ಕ್ರಿಸ್ತಿಯ ಜೀವಿತವನ್ನು ಆರಂಭಿಸಿದ್ದೇವೆ ಸ್ವಾಮಿ. ಈ ನಂಬಿಕೆಯನ್ನ, ಈ ಹೋರಾಟವನ್ನ ನಾವು ಕರ್ತನೆ ಕೊನೆಯವರೆಗೂ ಸ್ವಾಮಿ ಒಳ್ಳೆ ರೀತಿ ಮಾಡಿ ಮುಗಿಸಕ್ಕೆ ಸಹಾಯ ಮಾಡು. ನಾವು ಅಂತ್ಯದಲ್ಲಿ ನನಗೆ ಮಹಿಮೆ ತರ ರೀತಿಯಲ್ಲಿ ಜೀವಿಸಕ್ಕೆ ಸಹಾಯ ಮಾಡು. ನಾವು ಬಿದ್ದು ಹೋಗದಂತೆ ಸ್ವಾಮಿ, ನಮ್ಮ ನಂಬಿಕೆ ನಾವು ಕಳೆದುಕೊಳ್ಳದಂತೆ ಸ್ವಾಮಿ ನಮಗೆ ಬಲಪಡಿಸು, ನಮ್ಮನ್ನು ಆಶೀರ್ವಾದ ಮಾಡು. ಒಳ್ಳೆಯ ಅಂತ್ಯವನ್ನು ನಾವೆಲ್ಲರೂ ನೋಡ್ಲಿಕ್ಕಾಗುವಂತೆ ಕೃಪೆ ಮಾಡು. ಯೋಬನಲ್ಲಿದ್ದಂಥ ತಾಳ್ಮೆಯನ್ನ, ಸಹನೆಯನ್ನ ನಮಗೆ ಕೊಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೋಬನ ದೇವರು ನೀವು ನಮ್ಮ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಅಂತ್ಯದಲ್ಲಿ ನಮಗೆ 2ರಷ್ಟು ಆಶೀರ್ವದಿಸುವ ಆತನು, ಪ್ರತಿಫಲ ಕೊಡುವಂತ ದೇವರು ನೀನು ಆಗಿರೋದಕ್ಕಾಗಿ ಸ್ತೋತ್ರ. ನೀನಿಟ್ಟಿರುವಂತ ನಾವು ಮುಂದಿಟ್ಟಿರ್ತಕ್ಕಂತಹ ಬಿರುದನ್ನ ನೋಡಿ ನಾವು ನಂಬಿಕೆಯಿಂದ ಮುಂದೆ ಸಾಗಕ್ಕೆ ಕೃಪೆ ಮಾಡು. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಇಲ್ಲಿವರೆಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ ಸೇವೆಗೆ ಪ್ರೋತ್ಸಾಹಿಸಬೇಕಾಗಿ ಯೇಸು ಸ್ವಾಮಿ ಹೆಸರಲ್ಲಿ ನಿಮ್ಮನ್ನ ಕೇಳ್ಕೊಳ್ತೇನೆ.